ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SRTF ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಯಾಕಂತಂದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ ಜಾಸ್ತಿ ಕೇಳಿದ್ದಾರೆ ಈ ಒಂದು CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅನ್ನ. ಸೊ ಈ SRTF ಅನ್ನ ನಾವು ಪ್ರಿಯಂಪ್ಟಿವ್ SJF ಅಂತ ಕೂಡ ಕರಿಬಹುದು. ಪ್ರಿಯಂಪ್ಟಿವ್ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಗಾರಿದಮ್ ಅಂತ ಕೂಡ ಕರಿತಾ ಹೋಗ್ಬೋದು, ಸರಿನಾ? ಸೊ ನಮಗೆ ಮೇಜರ್ ಆಗಿ CPU ಶೆಡ್ಯೂಲಿಂಗ್ ಅಂತ ಬಂದಾಗ ಎರಡು ಟೈಪ್ ಬರುತ್ತೆ. ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ನಮಗೆ ಪ್ರಿಯಂಪ್ಟಿವ್ ಅಂತ ಬರುತ್ತೆ. ಈಗ ನೋಡಿ, ಇಲ್ಲಿ SJF ಅನ್ನ ನಾವು ಮೇಜರ್ ಆಗಿ ನಾನ್ ಪ್ರಿಯಂಪ್ಟಿವ್ ಅಲ್ಲೇ ಸಾಲ್ವ್ ಮಾಡೋದು. ನಾನ್ ಪ್ರಿಯಂಪ್ಟಿವ್ ಅಂದ್ರೆ ಏನು? ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಬೇಕು, ಆಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಪ್ರೋಸೆಸ್ P1 8 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಏನ್ ಹೇಳುತ್ತೆ, ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡ್ರಿ 8 ನಿಮಿಷನೂ ಕೂಡ, ಆಮೇಲೆ ಬೇರೆ ಒಂದು ಪ್ರೊಸೆಸ್ಗೆ CPU ನ ಅಲೋಕೇಟ್ ಮಾಡೋಣ ಅನ್ನತ್ತೆ. ಬಟ್ ಈ ಪ್ರಿಯಂಪ್ಟಿವ್ ಏನ್ ಮಾಡುತ್ತೆ ಅಂತಂದ್ರೆ ಆ ತರ ಬಿಡಲ್ಲ, ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಆಗಕ್ ಬಿಡಲ್ಲ. ಸ್ವಲ್ಪ ಹೊತ್ತು ಇದು ರನ್ ಆಗ್ಲಿ, ಆಮೇಲೆ ಮತ್ತೆ ಪ್ರೋಸೆಸ್ ಗಳನ್ನ ಶಿಫ್ಟ್ ಮಾಡ್ತಾ ಇರಿ CPU ಇಲ್ಲಿ ಅಂತ ಹೇಳ್ತಾ ಹೋಗುತ್ತೆ. ಸೊ ನಾನು SJF ಅನ್ನ ಮೇಜರ್ ಆಗಿ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲೇ ಸಾಲ್ವ್ ಮಾಡೋದು. ಅಂದ್ರೆ ಏನು, ಒಂದು ಶಲ್ಲಿ ಶುರು ಆದ್ರೆ ಎಕ್ಸಿಕ್ಯೂಷನ್ ಫುಲ್ ಎಕ್ಸಿಕ್ಯೂಟ್ ಆಗ್ಬೇಕು ಆ ಒಂದು ಪ್ರೋಸೆಸ್. ಬಟ್ ಅದೇ SJF ಅನ್ನ ನಾನು ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲಿ ಅಂತ ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗಬಾರ್ದು ಒಂದೇ ಸಲಿ, ಆ ತರ ಟೆಕ್ನಿಕಲ್ ಏನಾದ್ರೂ ಸಾಲ್ವ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? SRTF, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಏನು? ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಇದರಲ್ಲೂ ಕೂಡ ನಾವು ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡಿಡ್ಕೊಂತೀವಿ. ಆ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿದು, ಆಮೇಲೆ ಆ ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡಿಡಿತೀವಿ. ಸೊ ನಿಮ್ಗೆ ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅನ್ನ ಕೇಳಿದ್ರು ಕೂಡ ಎರಡೇ ಕ್ವಶನ್ ಕೇಳೋದು, ಒಂದು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡಿಡಿರಿ. ಸೊ ಈಗ ಅವೆರಡು ಬೇಕು ಅಂತಂದ್ರೆ ಫಸ್ಟ್ ಕಂಪ್ಲೀಷನ್ ಟೈಮ್ ಬೇಕು. ಕಂಪ್ಲೀಷನ್ ಟೈಮ್ ಅನ್ನ ನಾನು ಗ್ಯಾನ್ ಚಾರ್ಟಿನ ಯೂಸ್ನ ಮಾಡಿಕೊಂಡು ಕಂಡಿಡಿತಾ ಹೋಗ್ತೀನಿ. ಗ್ಯಾನ್ ಚಾರ್ಟ್, ಈ ಗ್ಯಾನ್ ಚಾರ್ಟ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದು 0 ಇಂದ ಶುರು ಆಗ್ತಾ ಹೋಗುತ್ತೆ, ಸರಿನಾ? 0th ಮಿನಿಟ್. ಈಗ ನನಗೆ ಇಲ್ಲಿ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ವೆದರ್ ಇಟ್ ಈಸ್ ಮಿನಿಟ್ಸ್ ಸೆಕೆಂಡ್ಸ್ ಅಂತ, ಬಟ್ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಇದೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೊಸೆಸ್ ಅರೈವ್ ಆಗಿದೆ ನೋಡಿ. ಯಾಕೆ? ಯಾವುದೇ ಒಂದು ಪ್ರೊಸೆಸ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆ ಒಂದು ಪ್ರೊಸೆಸ್ ಅರೈವ್ ಆಗಬೇಕು. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೊಸೆಸ್ ಬಂದಿದೆ? ಕೇವಲ ಪ್ರೊಸೆಸ್ ಒಂದೇ ಒಂದು ಬಂದಿರೋದು, ದಟ್ ಈಸ್ ಪ್ರೊಸೆಸ್ P1. ಸೊ ಪ್ರೊಸೆಸ್ P1 ಅನ್ನ ರನ್ ಮಾಡ್ತೀನಿ. ಇಲ್ಲಿ SRTF ಏನು? ಪ್ರಿಯಂಪ್ಟಿವ್ ಟೆಕ್ನಿಕ್, ಅಂದ್ರೆ ಒಂದೇ ಸಲ ನಾನು ರನ್ ಮಾಡಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಾನು ಕೇವಲ 1 ನಿಮಿಷ ಮಾತ್ರ ರನ್ ಮಾಡ್ತೀನಿ. 0 ಇಂದ 1 ನಿಮಿಷದವರೆಗೂ ಪ್ರೊಸೆಸ್ P1 ರನ್ ಆಯ್ತು. 8 ನಿಮಿಷ ರನ್ ಆಗ್ಬೇಕಿತ್ತು ಅಂತಂದ್ರೆ ಫುಲ್ ಟೈಮ್ ಬೇಕಿತ್ತು, ಬಟ್ ಒಂದೇ ನಿಮಿಷ ರನ್ ಮಾಡಿರೋದು. ಸೊ 8 - 1 is 7. ಇನ್ನು 7 ನಿಮಿಷದ ಕೆಲಸ ಬಾಕಿ ಇತ್ತು. ನಾವು ವಿ ಆರ್ ಅಟ್ ದ 1 ಮಿನಿಟ್ ಅಂತಂದ್ರೆ 1ನೇ ನಿಮಿಷದಲ್ಲಿ ಇದೀವಿ ನಾವು ಎಕ್ಸಿಕ್ಯೂಷನ್ ಅಲ್ಲಿ. 1 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದೆ ನೋಡಿ. 1 ನಿಮಿಷದೊಳಗಡೆ ಅಂತಂದ್ರೆ ಪ್ರೊಸೆಸ್ P1 ಬಂದಿದೆ, 1ನೇ ನಿಮಿಷಕ್ಕೆ ಪ್ರೊಸೆಸ್ P2 ಬಂದಿದೆ. 2 ಪ್ರೊಸೆಸ್ಗಳಿದಾವೆ. ಈಗ ಇವರಿಬ್ಬರಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು? ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಂತ ಅಂದ್ರೆ ಬರ್ಸ್ಟ್ ಟೈಮ್ ಅನ್ನ ನೋಡಿ, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾರಿಗಿರುತ್ತೆ ಅವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು. ರಿಮೈನಿಂಗ್ ಟೈಮ್ ಫಸ್ಟ್ ಅಂತ ಅಂದ್ರೇನು? ಇದಕ್ಕೆ ಇನ್ನು 7 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗಕ್ಕೆ, ಇದಕ್ಕೆ 4 ನಿಮಿಷ ಸಾಕು. ಸೊ ಕಡಿಮೆ ಇರೋದು ಯಾವುದು? 4 ಅಂತ ಅಂದ್ರೆ ಪ್ರೊಸೆಸ್ P2 ನ ರನ್ ಮಾಡ್ತೀನಿ. ಸೊ ನನಗೆ ಟೈಮ್ ಕ್ವಾಂಟಮ್ ಕೊಟ್ಟಿಲ್ಲ, ಸೊ ಕೇವಲ 1 ನಿಮಿಷ ಮಾತ್ರ ರನ್ ಮಾಡಬೇಕು. ಸೊ 1 + 1 ಏನಾಗುತ್ತೆ? 2 ಆಗುತ್ತೆ. ಸೊ ಈಗ 2ನೇ ನಿಮಿಷದಲ್ಲಿ ಇದೀವಿ. 2 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದಾವೆ ನೋಡಿ. ಸೊ 2 ನಿಮಿಷದ ಒಳಗಡೆ ಅಂತಂದ್ರೆ ಪ್ರೊಸೆಸ್ P1, P2, P3. ಸೊ ಇದ್ರದ್ದು 1 ನಿಮಿಷ ರನ್ ಮಾಡಿರೋದ್ರಿಂದ ಇನ್ನು 3 ನಿಮಿಷದ ಕೆಲಸ ಮಾತ್ರ ಬಾಕಿ ಇದೆ. ಈಗ ಪ್ರೊಸೆಸ್ P1, P2, P3 3 ಬಂದಿದ್ದಾವೆ 2 ನಿಮಿಷದೊಳಗಡೆ. ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು? ಹೂ ಈಸ್ ಹ್ಯಾವಿಂಗ್ ದ ಲೆಸ್ ಬರ್ಸ್ಟ್ ಟೈಮ್, ಬಿಕಾಸ್ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಯಾರಿಗಿರುತ್ತೆ ಅವರಿಗೆ. 7, 3, 9 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 3 ಅಂತ ಅಂದ್ರೆ ಪ್ರೊಸೆಸ್ P2 ನ ಇನ್ನೂ 1 ನಿಮಿಷ ರನ್ ಮಾಡ್ತೀನಿ. ಸೊ 3 + 2 + 1 ಏನಾಯ್ತು? 3 ಆಯ್ತು. ಈಗ ನಾವು 3ನೇ ನಿಮಿಷದಲ್ಲಿ ಇದೀವಿ. 3 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದೆ ನೋಡಿ. ಸೊ 3 ನಿಮಿಷದ ಒಳಗಡೆ ಅಂತಂದ್ರೆ ಈ 4 ಪ್ರೊಸೆಸ್ಗಳು ಬಂದಿದ್ದಾವೆ. P1, P2, P3, P4. ಯಾರನ್ನ ರನ್ ಮಾಡಬೇಕು? ಹೂ ಈಸ್ ಹ್ಯಾವಿಂಗ್ ದ ಲೆಸ್ ಬರ್ಸ್ಟ್ ಟೈಮ್. ಸೊ ಇಲ್ಲಿ 3 ಇತ್ತು, ಇನ್ನೊಂದ್ಸಲಿ ರನ್ ಮಾಡಿದೀನಿ. ಸೊ ಇನ್ನ 2 ಮಾತ್ರ ಉಳ್ಕೊಂಡಿರೋದು. 7, 2, 9, 5 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 2 ಅಂತಂದ್ರೆ ಪ್ರೊಸೆಸ್ P2 ನೇ ಇನ್ನೊಂದು ನಿಮಿಷ ರನ್ ಮಾಡ್ತೀನಿ. ಸೊ 3 + 1 ಏನಾಯ್ತು? 4. ಇನ್ನ 1 ನಿಮಿಷದ ಕೆಲಸ ಮಾತ್ರ ಬಾಕಿ ಉಳ್ಕೊಂಡಿರೋದು. ಈಗ 4 ನಿಮಿಷದ ಒಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದಾವೆ? ಈಗ ಎಲ್ಲಾ ಪ್ರೊಸೆಸ್ಗಳು ಬಂದಿದಾವೆ, ಸರಿನಾ? ಈಗ ಮೇನ್ ಇಂಪಾರ್ಟೆಂಟ್ ಥಿಂಗು, ಒಂದು ಸಲ ಎಲ್ಲಾ ಪ್ರೊಸೆಸ್ಗಳು ಅರೈವ್ ಆಯ್ತು ಅಂತ ಅಂದ್ರೆ ನೋಡಿ, 4 ನಿಮಿಷದೊಳಗಡೆ ಎಲ್ಲಾ ಪ್ರೊಸೆಸ್ ಅರೈವ್ ಆದ್ವಾ? ಈಗ ಎಲ್ಲಾ ಪ್ರೊಸೆಸ್ ಕೂಡ ಅರೈವ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲ ಪ್ರೊಸೆಸ್ ಅರೈವ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದು ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತೆ ಅದನ್ನ ಒಂದೊಂದೇ ಸಲ ರನ್ ಮಾಡ್ತಾ ಹೋಗಿ. ಈಗ
7, 1, 9, 5 ಮತ್ತೆ 2 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 1 ಅಂತ ಅಂದ್ರೆ ಪ್ರೋಸೆಸ್ P2 ನ ಡೈರೆಕ್ಟ್ ಆಗಿ 1 ನಿಮಿಷ ರನ್ ಮಾಡಿ. ಸೊ ಪ್ರೋಸೆಸ್ P2 1 ನಿಮಿಷ ರನ್ ಮಾಡಿದ್ರೆ ಏನಾಯ್ತು 4 + 1 ಏನಾಯ್ತು 5. ಸರಿನಾ? ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಷನ್ ಆಯ್ತು, 1 ನಿಮಿಷ ಉಳ್ಕೊಂಡಿತ್ತು, ಪ್ರೋಸೆಸ್ P2 ಕಂಪ್ಲೀಟ್ ಆಯ್ತು. ಈಗ ಎಲ್ಲ ಪ್ರೊಸೆಸ್ ಅರೈವ್ ಆಗಿದಾವ 5 ನಿಮಿಷದೊಳಗಡೆ. ಎಸ್. ಸೊ ಎಲ್ಲ ಪ್ರೊಸೆಸ್ ಅರೈವ್ ಆಗಿದಾವೆ ಅಂತ ಅಂದಾಗ ನೀವು ಬರ್ಸ್ಟ್ ಟೈಮ್ ಅನ್ನ ನೋಡಿ, 7 ಇದೆ, 9 ಇದೆ, 5 ಇದೆ, 2 ಇದೆ. ಇದು ಕಂಪ್ಲೀಟ್ ಆಗಿದೆ. ಈಗ P1, P3, P4, P5 ಮಾತ್ರ ಉಳ್ಕೊಂಡಿರೋದು. ಸೊ 7, 9, 5, 2 ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 2. ಸೊ 2 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಪ್ರೋಸೆಸ್ P2 ಸ್ಮಾಲೆಸ್ಟ್ ವ್ಯಾಲ್ಯೂ 2 ಇದೆ. ಈಗ ನಾನು 1 ನಿಮಿಷ ರನ್ ಮಾಡಿದೆ ಅಂತಂದ್ರೆ ಇನ್ನು 1 ನಿಮಿಷದ ಕೆಲಸ ಬಾಕಿ ಉಳ್ಕೊಳುತ್ತೆ. ಮತ್ತೆ ನೀವು ಇವೇ ಉಳ್ಕೊಳವು ಅಲ್ವಾ, ಇವೇ ಉಳ್ಕೊಂಡಿರ್ತವೆ, ಎಲ್ಲವೂ ಆಲ್ರೆಡಿ ಅರೈವ್ ಆಗಿರ್ತವೆ. ಮತ್ತೆ ನೋಡಿದ್ರೆ 7, 9, 5, 1 ಮತ್ತೆ ಇದಕ್ಕೆ ಪ್ರಿಫರೆನ್ಸ್ ಸಿಕ್ತು. 1 ನಿಮಿಷ ಮತ್ತೆ 1 ನಿಮಿಷ ಆ ಥರ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ 2 ನಿಮಿಷ ರನ್ ಮಾಡ್ಬಿಡ್ರಿ. ಯಾವಾಗ ಎಲ್ಲ ಪ್ರೊಸೆಸ್ ಅರೈವ್ ಆದ್ಮೇಲೆ. ಸೊ ಇವಾಗ ಪ್ರೋಸೆಸ್ P5 ಅನ್ನ ನಾನು 2 ನಿಮಿಷ ರನ್ ಮಾಡ್ತೀನಿ. 5 + 2 ಏನಾಯ್ತು 7. ಸರಿನಾ? 1 ನಿಮಿಷ ಅಂತ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು 2 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿದೆ. ಸೊ ಪ್ರೋಸೆಸ್ P5 ಕೂಡ ಕಂಪ್ಲೀಟ್ ಆಯ್ತು. ಈಗ 7ನೇ ನಿಮಿಷದಲ್ಲಿ ಇದೀವಿ. 7 ನಿಮಿಷದೊಳಗಡೆ ಯಾವ್ಯಾವ ಪ್ರೊಸೆಸ್ ಬಂದಿದಾವೆ? ಎಲ್ಲವೂ ಬಂದಿದಾವೆ. ಉಳ್ಕೊಂಡ್ರವು ಯಾವ್ಯಾವ? ಈಗ ನಮ್ಮ ಹತ್ರ ಕೇವಲ P1, P3, P4 ಮಾತ್ರ. ಸೊ ಅಷ್ಟು ಕೂಡ 7 ನಿಮಿಷದೊಳಗಡೆ ಬಂದಿದೆ. ಟ್ರಿಕ್ ಏನು? ಎಲ್ಲ ಪ್ರೊಸೆಸ್ ಅರೈವ್ ಆಗಿದಾವೆ ಅಂತ ಅಂದ್ಮೇಲೆ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಯಾವ್ದಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ರನ್ ಮಾಡಬೇಕು. 7, 9, 5. ಸೊ 5 ನಿಮಿಷ ರನ್ ಮಾಡಿ. ಯಾಕೆ? ಇದನ್ನ ನಾನು 1 ನಿಮಿಷ ರನ್ ಮಾಡಿದ್ರೆ ಇನ್ನು 4 ನಿಮಿಷದ್ದು ಉಳ್ಕೊಳುತ್ತೆ. ಮತ್ತೆ ಇದೇ 3 ಪ್ರೊಸೆಸ್ ಉಳ್ಕೊಂತವೆ. 7, 9, 4. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಅದು 4. ಮತ್ತೆ ಇದನ್ನು 1 ನಿಮಿಷ ರನ್ ಮಾಡಬೇಕು, ಮತ್ತೆ 1 ನಿಮಿಷ, ಮತ್ತೆ 1 ನಿಮಿಷ, ಆ ಥರ 1 ನಿಮಿಷ 1 ನಿಮಿಷ 1 ನಿಮಿಷ ಅಂತ 5 ಸಲ ರನ್ ಮಾಡೋದ್ರ ಬದಲು 5 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡಿ. ಯಾವಾಗ? ಎಲ್ಲಾ ಪ್ರೊಸೆಸ್ ಅರೈವ್ ಆದ್ಮೇಲೆ. ಪ್ರೋಸೆಸ್ P4 ಅನ್ನ ಡೈರೆಕ್ಟ್ ಆಗಿ 5 ನಿಮಿಷ ರನ್ ಮಾಡ್ತೀನಿ. ಯಾಕೆ 5 ನಿಮಿಷ ಅಲ್ಲೋ ಬೇಕಾಗಿರೋದು? ಸೊ 7 + 5 ಅಂತ ಅಂದ್ರೆ ಎಷ್ಟಾಯ್ತು? 12 ಆಯ್ತು. ಇನ್ನ ನನ್ನ ಹತ್ರ ಕೇವಲ ಪ್ರೋಸೆಸ್ P3 ಮತ್ತೆ P1 ಮಾತ್ರ ಉಳಿದಿರೋದು. ಅವೆರಡು ಕೂಡ ಆಲ್ರೆಡಿ 12 ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಯಾವುದು? 7 ಮತ್ತೆ 8, 9 ಇದೆ. ಸೊ 7 ಇರುವಂತದ್ದು ಸ್ಮಾಲೆಸ್ಟ್. ಸೊ ಪ್ರೋಸೆಸ್ P1 ಅನ್ನ 7 ನಿಮಿಷ ರನ್ ಮಾಡ್ರಿ. ಸರಿನಾ? ಒಂದು ಸಲ ಎಲ್ಲಾ ಪ್ರೋಸೆಸ್ ಅರೈವ್ ಆದ್ಮೇಲೆ ಸ್ಮಾಲೆಸ್ಟ್ ಬರ್ಸ್ಟ್ ಟೈಮ್ ಯಾವ್ದು ಇರ್ತವೆ ಅವುಗಳನ್ನ ಡೈರೆಕ್ಟ್ ಆಗಿ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ರನ್ ಮಾಡ್ತಾ ಹೋಗಿ ಅಷ್ಟೇ. ಸೊ 12 ಇಲ್ಲಿ 7 ಮಿನಿಟ್ಸ್ ಮಾತ್ರ ಬಾಕಿ ಇರೋದು. ಸೊ 12 + 7 ಏನಾಯ್ತು? 19 ಆಯ್ತು. ಸೊ ಇನ್ನು ಉಳಿದಿರೋದು ಕೇವಲ ಪ್ರೋಸೆಸ್ P3 ಮಾತ್ರ 9 ನಿಮಿಷ ಬೇಕು. ಅದು ಆಲ್ರೆಡಿ ಬಂದಿದೆಯಾ 19 ಮಿನಿಟ್ಸ್ ಒಳಗಡೆ. ಸೊ ಎಸ್ 9 ನಿಮಿಷ ರನ್ ಮಾಡಿ. ಪ್ರೋಸೆಸ್ P3 ಅನ್ನ 9 ನಿಮಿಷ ಅಂತ ಅಂದ್ರೆ 19 + 9 ಅಂತ ಅಂದ್ರೆ ಎಷ್ಟಾಯ್ತು? 28 ಆಯ್ತು. ಈಗ ಇಲ್ಲಿ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಯಾವ ರೀತಿ ಚೆಕ್ ಮಾಡೋದು? ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡ್ತಾ ಹೋಗಿ. ಸೊ ಇನಿಷಿಯಲ್ ಆಗಿ ಇಲ್ಲಿ 8 ಇತ್ತು, ಇಲ್ಲಿ 4 ಇತ್ತು, ಇಲ್ಲಿ 5 ಇತ್ತು, ಮತ್ತೆ ಇಲ್ಲಿ 2 ಇತ್ತು. ಆಡ್ ಮಾಡಿ ವ್ಯಾಲ್ಯೂ ಏನ್ ಬರುತ್ತೆ? 8 + 4 ಅಂತ ಅಂದ್ರೆ 12, 12 + 9 ಅಂತ ಅಂದ್ರೆ 21, 21 + 5 ಅಂತ ಅಂದ್ರೆ 26, 26 + 2 ಅಂತ ಅಂದ್ರೆ 28. ಇಲ್ಲೂ 28 ಬಂತು, ಇಲ್ಲೂ 28 ಬಂದಿದೆ. ಸೊ ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರಿತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂದ್ರೆ ಏನು? ದ ಟೋಟಲ್ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್. ನೋಡಿ ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಫುಲ್ ಕಂಪ್ಲೀಟ್ ಆಗಿದ್ದು ಯಾವಾಗ? 19ನೇ ನಿಮಿಷ. ಸೊ ರೈಟ್ ಇಟ್ ಆಸ್ 19. ಪ್ರೋಸೆಸ್ P2 ಶುರುವಾಗಿದ್ದು 1ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ? 5ನೇ ನಿಮಿಷ. ಪ್ರೋಸೆಸ್ P3 ಶುರುವಾಗಿದ್ದು 19ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 28ನೇ ನಿಮಿಷ. ಪ್ರೋಸೆಸ್ P4 ಶುರುವಾಗಿದ್ದು 7ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 12ನೇ ನಿಮಿಷ. ಪ್ರೋಸೆಸ್ P5, ಸೊ ಪ್ರೋಸೆಸ್ P5 5ನೇ ನಿಮಿಷಕ್ಕೆ ಶುರು ಆಗಿ 7ನೇ ನಿಮಿಷಕ್ಕೆ ಎಂಡ್ ಆಗಿದೆ. ಸರಿನಾ? ಯಾವಾಗ ಪ್ರೋಸೆಸ್ ಫುಲ್ ಕಂಪ್ಲೀಟ್ ಆಯ್ತು ಎಕ್ಸಿಕ್ಯೂಷನ್ ಮಾಡೋದು ಅಂತ. ಸೊ ಕಂಪ್ಲೀಷನ್ ಟೈಮ್ ಯೂಸ್ ಮಾಡ್ಕೊಂಡು ನಾವು ಇವಾಗ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿಯೋಣ. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. 19 - 0 ಅಂತಂದ್ರೆ 19 ಆಗುತ್ತೆ, 5 - 1 ಅಂತಂದ್ರೆ 4 ಆಗುತ್ತೆ, 28 - 2 ಅಂತಂದ್ರೆ 26 ಆಯ್ತು, 12 - 3 ಅಂತಂದ್ರೆ 9 ಆಯ್ತು, 7 - 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 3. ಗೊತ್ತಾಯ್ತಾ? ಎಸ್. ಸೊ ಈಗ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಈ ಎರಡು ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ವೇಟಿಂಗ್ ಟೈಮ್ ಏನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 19 - 8 ಅಂತಂದ್ರೆ 11, 4 - 4 ಅಂತಂದ್ರೆ 0, 26 - 9 ಅಂತಂದ್ರೆ 17 ಆಗುತ್ತೆ. ನೆಕ್ಸ್ಟ್ 9 - 5 ಅಂತಂದ್ರೆ 4, 3 - 2 ಅಂತಂದ್ರೆ 1. ಸೊ ಅವ್ರು ಏನ್ ಕೇಳಿರೋದು? ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅಲ್ಲ, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್. ಸೊ ಆವರೇಜ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ಇಲ್ಲಿ ಇದಾವಲ್ಲ ಅಷ್ಟು ಈ ಇಡೀ ಕಾಲಮ್ ಅನ್ನ ಆಡ್ ಮಾಡಿ. 19 + 4 + 26 + 9 + 3 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ಗಳು ನನಗಿರೋದು? 5. ಸೊ ಡಿವೈಡೆಡ್ ಬೈ 5. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಹೋಗಿ.
ವ್ಯಾಲ್ಯೂ ಏನಾಗುತ್ತೆ ನನಗೆ 19 ಪ್ಲಸ್ 4 ಪ್ಲಸ್ 26 ಪ್ಲಸ್ 9 ಪ್ಲಸ್ 3. ಸೊ ವ್ಯಾಲ್ಯೂ ವಿಲ್ ಬಿ 61/5. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಅಲ್ಲಾದ್ರೂ ಕೂಡ ಬರಿಬೋದು, ಎರಡಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ ಕಂಡುಹಿಡಿಯೋದು? ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆ್ಯಡ್ ಮಾಡಿ. 11 ಪ್ಲಸ್ 0 ಪ್ಲಸ್ 17 ಪ್ಲಸ್ 4 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 5. ಯಾಕೆ ಟೋಟಲ್ 5 ಪ್ರೊಸೆಸ್ಗಳಿರೋದು. ಸೊ ಆ್ಯಡ್ ಮಾಡಿ 11 ಪ್ಲಸ್ 0 ಪ್ಲಸ್ 17 ಪ್ಲಸ್ 4 ಪ್ಲಸ್ 1. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 33 ಬರುತ್ತೆ. ಸೊ 33/5 ವಿಲ್ ಬಿ ದ ವ್ಯಾಲ್ಯೂ ಫಾರ್ ದ ಆವರೇಜ್ ವೇಟಿಂಗ್ ಟೈಮ್. ಡೆಸಿಮಲ್ ಅಲ್ಲಾದ್ರೂ ಇಡ್ಬೋದು, ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಈ ತರದ್ದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋಗಳು ಮತ್ತೆ ಇನ್ನು ಉಳಿದಿರುವಂಥ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲವೂ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗ್ತವೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.